ಹೆಲೋ ದೋಸ್ತ, ಮತ್ತೊಂದು ವಾರ ಬಂದೇ ಬಿಡ್ತು ನೋಡಪ್ಪ. ಅದೇ ರೀತಿ ಈ ವಾರ ವೀಕ್ಲಿ ಸಿನಿಮಾ ಸುದ್ದಿಯಲ್ಲಿ ಯಾವ್ಯಾವ ಅಪ್ಡೇಟ್ಸ್ಗಳು, ಯಾವ್ಯಾವ ಬಸ್ಗಳು ಮತ್ತೆ ಯಾವ ಯಾವ ದಿಕ್ಕನ್ನ ನಮ್ಮ ಇಂಡಸ್ಟ್ರಿ ತಗೊಂಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗ ಅಂದ್ರೆ ಅಣ್ಣವರು ಅಂದ್ರೆ ಕನ್ನಡ ಚಿತ್ರರಂಗ ಅಂತ ಬೇರೆ ಭಾಷೆಯವರು ಕೂಡ ಹೇಳ್ತಾ ಇದ್ರು. ಅದೇ ರೀತಿ ಅವರ ಉತ್ತರಾಧಿಕಾರಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಮೊದಲಿಗೆ ಕಾಲಿಟ್ಟಿದ್ದು ನಮ್ಮೆಲ್ಲರ ನೆಚ್ಚಿನ ಶಿವಣ್ಣ. ತಂದೆಯ ಕಾಲದಿಂದಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬ ಸ್ಟಾರ್ ಹೀರೋಗೆ ಪೈಪೋಟಿ ನೀಡ್ತಾ ಇವತ್ತಿಗೂ ಕೂಡ 3 ಜನರೇಷನ್ಗಳ ಟಾಪ್ ಹೀರೋ ಆಗಿ ಶಿವಣ್ಣ ಕಾಣಿಸ್ಕೊಳ್ತಾರೆ. ಬೇರೆ ಭಾಷೆಯ ಸ್ಟಾರ್ಗಳು ಕೂಡ ಗೌರವದಿಂದ ಕಾಣುವಂತಹ ಒನ್ ಆಫ್ ದ ಮೋಸ್ಟ್ ಲವ್ಡ್ ಅಂಡ್ ರೆಸ್ಪೆಕ್ಟೆಡ್ ಆಕ್ಟರ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಕನ್ನಡ ಚಿತ್ರರಂಗ ಸೇರಿದಂತೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಶಿವಣ್ಣ ಭರ್ಜರಿ 40 ವರ್ಷಗಳನ್ನ ಪೂರೈಸಿದ್ದಾರೆ. ಈಗಲೂ ಕೂಡ ಎನರ್ಜಿ ಉಕ್ಕಿ ಹರಿತಾ ಇದೆ ಅನ್ನೋ ರೀತಿಯಲ್ಲಿ 60ರ ಹರೆಯದಲ್ಲಿ ಕೂಡ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಳ್ಳುವಂತಹ ಶಿವಣ್ಣ ಚಿತ್ರರಂಗದಲ್ಲಿ ಇನ್ನಷ್ಟು ಹೆಚ್ಚು ವರ್ಷಗಳ ಕಾಲ ನಮ್ಮನ್ನೆಲ್ಲ ನಗಿಸ್ಲಿ, ರಂಜಿಸ್ಲಿ ಅಂತ ಹಾರೈಸೋಣ. KFI ಯಲ್ಲಿ 40 ವರ್ಷಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಶುಭಾಶಯಗಳು ಶಿವಣ್ಣ. ಬಿಗ್ ಅಪ್ಡೇಟ್ಸ್. ವಿನೋದ್ ಪ್ರಭಾಕರ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಮಾದೇವ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ. ಆದ್ರೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಮಾದೇವ ಸಿನಿಮಾದ ಪ್ರದರ್ಶನಗಳನ್ನ ತೆಗೆದುಹಾಕಿರೋದು ಚಿತ್ರತಂಡದ ಬೇಸರಕ್ಕೆ ಕಾರಣವಾಗಿದ್ದು, ಈ ವಿಚಾರದ ಕುರಿತಂತೆ ವಿನೋದ್ ಪ್ರಭಾಕರ್ ಸೇರಿದಂತೆ ಚಿತ್ರತಂಡ ವಾಣಿಜ್ಯ ಮಂಡಳಿಯಲ್ಲಿ ತಮ್ಮ ದೂರನ್ನ ನೀಡಿದ್ದಾರೆ. ಕನ್ನಡ ನಾಡಿನಲ್ಲಿ ಕನ್ನಡ ಸಿನಿಮಾಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ ಇದೇನು ಹೊಸದಲ್ಲ. ಆದ್ರೆ ಪದೇ ಪದೇ ಅದೇ ಅನ್ಯಾಯ ಮತ್ತೆ ಪುನರಾವರ್ತನೆ ಆಗ್ತಾ ಇರೋದು ಕನ್ನಡ ಸಿನಿಮಾಗಳ ಭವಿಷ್ಯದ ಬೆಳವಣಿಗೆಗೆ ಒಂದು ದೊಡ್ಡ ಕಂಟಕಪ್ರಾಯಕವಾಗಿ ಕಾಣಿಸ್ಕೊಂಡಿರುವಂತಹ ವಿಚಾರವಾಗಿದೆ. ಇದನ್ನ ಕನ್ನಡ ಚಿತ್ರರಂಗದ ವಾಣಿಜ್ಯ ಮಂಡಳಿ ಸರಿಯಾದ ರೀತಿಯಲ್ಲಿ ನೋಡಿ ಬಗೆಹರಿಸಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೊಡ್ಬೇಕಾದಂತಹ ಅಗತ್ಯತೆ ಸದ್ಯದ ಕನ್ನಡ ಚಿತ್ರರಂಗದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಬಹಳಷ್ಟು ಅವಶ್ಯಕತೆ ಇದೆ. ಡಾಲಿ, ಧನಂಜಯ್ ಮತ್ತು ಹೇಮಂತ್ ರಾವ್ ಇದೀಗ ಒಂದು ಸಿನಿಮಾಗೆ ಒಂದಾಗ್ತಾ ಇದ್ದಾರೆ. ಇಬ್ಬರ ಫಿಲ್ಮೋಗ್ರಫಿ ನೋಡಿದ್ರೆ ಇಬ್ರು ಬೇರೆದೇ ರೀತಿಯ ಸಿನಿಮಾಗಳನ್ನ ಮಾಡ್ಕೊಂಡು ಬಂದವರು. ಈ ಒಂದು ಕಾಂಬೋ ಒಂದು ಒಳ್ಳೆ ಸಿನಿಮಾ ಕೊಡುವಂತಹ ಹೋಪ್ಸ್ ಅನ್ನ ಜಾಸ್ತಿ ಮಾಡಿದೆ. ಸಿನಿಮಾ ಇದೇ 20ಕ್ಕೆ ಮುಹೂರ್ತ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸಿಕ್ಕಿರೋ ಮಾಹಿತಿಯ ಪ್ರಕಾರ ಸಿನಿಮಾದ ಟೈಟಲ್ ಅನ್ನ ಆಪರೇಷನ್ ಡೈಮಂಡ್ ಥಿಯೇಟರ್ ಅಂತ ಇಡ್ಲಾಗಿದೆ ಅನ್ನುವಂತಹ ಬಜ್ ಇದೆ. ಟೈಟಲ್ ಕೇಳ್ತಾ ಇದ್ರೆ ಇದು ಥ್ರಿಲ್ಲರ್ ಜಾನರ್ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಏನೇ ಇರಲಿ, ಈ ಕಾಂಬೋ ಇನ್ನು ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಈ ಕಾಂಬೋ ಒಂದು ಒಳ್ಳೆ ಸಿನಿಮಾಗೆ ಟೀಮ್ ಅಪ್ ಆಗಿರೋದು KFI ಪ್ರೇಕ್ಷಕರಿಗೆ ನಿಜವಾಗ್ಲೂ ಖುಷಿಯ ವಿಷಯ. ವಿಜಯ್ ದೇವರಕೊಂಡ ನಟನೆಯ ಕಿಂಗ್ಡಮ್ ಸಿನಿಮಾದ ಫೈನಲ್ ಕಟ್ ನೋಡಿದ ನಂತರ ನಿರ್ದೇಶಕ ಗೌತಮ್ ಕೆಲವೊಂದು ದೃಶ್ಯಗಳನ್ನ ಮತ್ತೆ ಮರುಚಿತ್ರೀಕರಣ ಮಾಡುವಂತಹ ನಿರ್ಧಾರವನ್ನ ಕೈಗೆತ್ತಿಕೊಂಡಿದ್ದಾರೆ. ಹೀಗಾಗಿ ವಿಜಯ್ ದೇವರಕೊಂಡ ಸೇರಿದಂತೆ ಚಿತ್ರತಂಡ ಗೋವಾದಲ್ಲಿ ಮತ್ತೆ ಶೂಟ್ ಮಾಡಬೇಕಾಗಿರುವಂತಹ ದೃಶ್ಯಗಳ ಶೂಟಿಂಗ್ ನಲ್ಲಿ ಭಾಗವಹಿಸಿದಾರಂತೆ. ಸಾಮಾನ್ಯವಾಗಿ ಬಾಹುಬಲಿ ಸಿನಿಮಾದಿಂದ ಪ್ರಾರಂಭಿಸಿ ನಾವು ಇವತ್ತಿನವರೆಗೂ ಕೂಡ ಪ್ರಭಾಸ್ ಅವರನ್ನ ಕೇವಲ ಮಾಸ್ ಹಾಗೂ ಮ್ಯಾಚ್ ಅವತಾರಗಳಲ್ಲಿ ಕಾಣ್ತಾ ಇದ್ವಿ. ಆದ್ರೆ ಆ ಸಿನಿಮಾಗಿಂತ ಹಿಂದೆ ಸುಮಾರು ಸಿನಿಮಾಗಳಲ್ಲಿ ಅವರು ಲವರ್ ಬಾಯ್ ಆಗಿ ಕುರ್ಕಿಯಾಗಿ ನಟಿಸಿದನ್ನ ಕೂಡ ನೋಡಿದ್ವಿ. ಅಂಡ್ ಈಗ ಒಂದು ಹೊಸ ಪ್ರಯತ್ನ ಅನ್ನೋ ರೀತಿಯಲ್ಲಿ ಮಾರುತಿ ನಿರ್ದೇಶನದ ರಾಜಾ ಸಾಬ್ ಸಿನಿಮಾದಲ್ಲಿ ಕಾಮಿಡಿ ಪಾತ್ರದಲ್ಲಿ ಕೂಡ ತಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರಭಾಸ್ ಸಾಬೀತುಪಡಿಸಿದ್ದಾರೆ. ಹಾರರ್ ಕಾಮಿಡಿ ಥ್ರಿಲ್ಲರ್ ಜಾನರ್ ಅಲ್ಲಿ ಇರುವಂತಹ ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಪಕ್ಕಾ ಎಂಟರ್ಟೈನಿಂಗ್ ಆಗಿದೆ ಅಂತ ನನಗಂತೂ ಅನಿಸ್ತು. ಸಿನಿಮಾದ ಮೇಕಿಂಗ್ ಇಂದ ಹಿಡಿದು ಗ್ರಾಫಿಕ್ಸ್ ತನಕ ಎಲ್ಲವೂ ಕೂಡ ಹಾರರ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾಗೆ ಪರ್ಫೆಕ್ಟ್ ಆಗಿದೆ. ಟೀಸರ್ ನ ಕೊನೆಯಲ್ಲಿ ಭಾರತದ ಬಿಗ್ಗೆಸ್ಟ್ ಹಾರರ್ ಫ್ಯಾಂಟಸಿ ಸಿನಿಮಾ ಅನ್ನುವಂತಹ ಹಣೆಪಟ್ಟಿಯನ್ನ ಈ ಸಿನಿಮಾ ಹೊಂದಿದೆ. ಡಿಸೆಂಬರ್ 5ಕ್ಕೆ ರಿಲೀಸ್ ಆಗ್ತಿರುವಂತಹ ರಾಜಾ ಸಾಬ್ ಸಿನಿಮಾದ ಟೀಸರ್ ನಿಮ್ಗೆ ಎಷ್ಟು ಮಟ್ಟಿಗೆ ಇಂಪ್ರೆಸ್ ಮಾಡ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ರಿಲೀಸಸ್. ಈ ವಾರ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ ಜೂನ್ 20ಕ್ಕೆ ಪೊಲೀಸ್ ಡೇ ಹಾಗೂ ಯುನೈಟೆಡ್ ಕಿಂಗ್ಡಮ್ ಆಫ್ ಕೇರಳ ಎನ್ನುವಂತಹ 2 ಸಿನಿಮಾಗಳು ರಿಲೀಸ್ ಆಗ್ತಿವೆ. ಇನ್ನು ತಮಿಳಿನಲ್ಲಿ ಚೆನ್ನೈ ಸಿಟಿ ಗ್ಯಾಂಗ್ಸ್ಟರ್ ಎನ್ನುವಂತಹ ಸಿನಿಮಾ ಕೂಡ ಅದೇ ದಿನ ರಿಲೀಸ್ ಆಗ್ತಿದೆ. ನಮ್ಮ ಕನ್ನಡದ ವಿಚಾರಕ್ಕೆ ಬರೋದಾದ್ರೆ ಬ್ಲಾಕ್ ಶೀಪ್, ಕಾಲವೇ ಮೋಸಗಾರ, ಮಾತೊಂದ ಹೇಳುವೆ ಮತ್ತು ಬುಲೆಟ್ ಸಿನಿಮಾಗಳು ಕೂಡ ಬರುವಂತಹ ಶುಕ್ರವಾರದಲ್ಲಿ ರಿಲೀಸ್ ಆಗ್ತಿದೆ. ಸಿನಿಮಾ ಚೆನ್ನಾಗಿದ್ದಲ್ಲಿ ತಪ್ಪದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ರಾಜಮೌಳಿ ಹಾಗೂ ಮಹೇಶ್ ಬಾಬು ಕಾಂಬಿನೇಷನ್ ಅಲ್ಲಿ ಈಗಾಗಲೇ ಬಹು ನಿರೀಕ್ಷಿತ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿ ತುಂಬಾ ಟೈಮ್ ಆಗೋಯ್ತು. ರಾಜಮೌಳಿ ಅವರ ಸಿನಿಮಾ ಆದ್ರೆ ಇಟ್ ಟೇಕ್ಸ್ ಹೆಲ್ ಲಾಟ್ ಆಫ್ ಟೈಮ್. ಆದ್ರೂ ಕೂಡ ಆ ಯಪ್ಪ ಕೊಡೋ ಔಟ್ಪುಟ್ ನ ಹಾಲಿವುಡ್ ನ ಎಷ್ಟೊಂದು ಡೈರೆಕ್ಟರ್ಗಳು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಇನ್ನು SSMB 29 ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರಕ್ಕಾಗಿ ಮೊದಲಿಗೆ ತಮಿಳಿನ ವರ್ಸಟೈಲ್ ಆಕ್ಟರ್ ಚಿಯಾನ್ ವಿಕ್ರಮ್ ಅವರನ್ನ ಅಪ್ರೋಚ್ ಮಾಡಲಾಗಿತ್ತು. ಆದ್ರೆ ಬಹುಶಃ ಡೇಟ್ ಕ್ಲಾಶ್ ಕಾರಣದಿಂದಾಗಿ ಅನ್ಸುತ್ತೆ ಚಿಯಾನ್ ವಿಕ್ರಮ್ ನಯವಾಗಿನೇ ಅವಕಾಶವನ್ನ ಬೇಡ ಅಂತ ಹೇಳ್ತಾರೆ. ಇನ್ನು ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ಪಾತ್ರಕ್ಕಾಗಿ R ಮಾಧವನ್ ಅವರನ್ನ ಆಯ್ಕೆ ಮಾಡಲಾಗಿದ್ದು ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ R ಮಾಧವನ್ ಇಂತಹ ಆಕ್ಟಿಂಗ್ ಓರಿಯೆಂಟೆಡ್ ಪಾತ್ರಗಳಿಗೆ ಬೆಸ್ಟ್ ಆಯ್ಕೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದರಲ್ಲೂ ರಾಜಮೌಳಿ ಅವರ ಜೊತೆಗೆ ಅವರು ಮೊದಲನೇ ಬಾರಿ ಅಭಿನಯಿಸ್ತಾ ಇರೋದು. ಸಿನಿಮಾದ ಎಕ್ಸ್ಪೆಕ್ಟೇಷನ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ.
ಕಾಂತಾರ ಸಿನಿಮಾ ಯಾವ ರೀತಿಯಲ್ಲಿ ಸೂಪರ್ ಹಿಟ್ ಆಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಆ ಸಿನಿಮಾದ ಪ್ರೀಕ್ವೆಲ್ ಅಂದ್ರೆ ಕಾಂತಾರ ಚಾಪ್ಟರ್ 1 ರೆಡಿ ಆಗ್ತಾ ಇದೆ. ಇನ್ನು ಈಗಾಗಲೇ ಸಿಕ್ಕಿರುವಂತಹ ಸುದ್ದಿ ಆಧಾರದ ಮೇಲೆ ಹೇಳೋದಾದ್ರೆ ಈ ಸಿನಿಮಾದ ಇನ್ನೊಂದು ಪಾರ್ಟ್ ಕೂಡ ಬರುತ್ತೆ. ಅಂದ್ರೆ ಕಾಂತಾರ ಫ್ರಾಂಚೈಸಿ ಒಟ್ಟು 3 ಸಿನಿಮಾಗಳನ್ನ ಹೊಂದಿರಲಿದೆ. ಸಿನಿಮಾ ತಂಡ ಅಧಿಕೃತವಾಗಿ ಈ ಮಾಹಿತಿಯನ್ನ ಪುಷ್ಟೀಕರಿಸಿಲ್ಲ. ಆದ್ರೆ ಸುಖಾಸುಮ್ನೆ ಕೂಡ ಇಂಥ ಮಾಹಿತಿಗಳು ಹೊರಗೆ ಬರೋದಿಲ್ಲ. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಆರಂಭದಿಂದಲೂ ಕೂಡ ಒಂದಲ್ಲ ಒಂದು ಅವಘಡಗಳು ಕಂಡು ಬರ್ತಾನೆ ಇದೆ. ಈಗಾಗಲೇ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಇದಕ್ಕಿಂತಲೂ ಮೊದಲೇ ಪಂಜುರ್ಲಿ ದೈವ ಕೋಲದ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗಿದೆ. ಈಗ ಮಾಸ್ತಿಕಟ್ಟೆಯಲ್ಲಿ ಶೂಟಿಂಗ್ ನಡೆಸಿದಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಸೇರಿದಂತೆ 30 ಜನರು ಇರುವಂತಹ ಬೋಟ್ ಮುಳುಗಡೆಯಾಗಿದ್ದು ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಕ್ಯಾಮೆರಾ ಸೇರಿದಂತೆ ಸಾಕಷ್ಟು ಸಿನಿಮಾ ಶೂಟಿಂಗ್ಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳು ಕಾಣೆಯಾಗಿದೆ ಅಂತ ವರದಿಯಾಗಿದ್ದು ಸಿನಿಮಾ ತಂಡದಿಂದ ಅಧಿಕೃತ ವರದಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾದ ಬಗ್ಗೆ ಅಭಿಮಾನಿಗಳಿಗೆ ವಾರಕ್ಕೆ ಒಂದಲ್ಲ ಒಂದು ಅಪ್ಡೇಟ್ ಸಿಗ್ತಾನೆ ಇದೆ. ಕಾಟೇರ ಸಿನಿಮಾದ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಪರದೆ ಮೇಲೆ ಕಾಣಿಸ್ಕೊಂಡಿರಲಿಲ್ಲ. ಹೀಗಾಗಿ ಡೆವಿಲ್ ಸಿನಿಮಾದ ವಿಚಾರದಲ್ಲಿ ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಈಗಾಗಲೇ ಡಬ್ಬಿಂಗ್ ಕೆಲಸವನ್ನ ಕೂಡ ನಿರ್ದೇಶಕ ಪ್ರಕಾಶ್ ಪ್ರಾರಂಭಿಸಿದ್ದಾರೆ. ಡಬ್ಬಿಂಗ್ ವಿಚಾರಕ್ಕೆ ಬಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ತಮ್ಮ ಪಾತ್ರದ ವಾಯ್ಸ್ ಓವರ್ ಅನ್ನ ಮೊದಲಿಗೆ ನೀಡ್ತಾ ಇದ್ದಾರೆ. ಟಾಕಿ ಪೋರ್ಷನ್ ಚಿತ್ರೀಕರಣ ಈಗಾಗಲೇ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ಸಾಂಗ್ ಹಾಗೂ ಫೈಟಿಂಗ್ ದೃಶ್ಯಗಳನ್ನ ಚಿತ್ರೀಕರಿಸೋದು ಮಾತ್ರ ಬಾಕಿ ಇದೆಯಂತೆ. ಸಾಕಷ್ಟು ಸಮಯಗಳಿಂದ ದರ್ಶನ್ ರವರ ಸಿನಿಮಾ OTT ಅಥವಾ ಥಿಯೇಟರ್ನ ದೊಡ್ಡ ಪರದೆ ಮೇಲೆ ಬಂದಿಲ್ಲ. ಹೀಗಾಗಿ ನಿರ್ದೇಶಕ ಹಾಗೂ ನಿರ್ಮಾಪಕ ಪ್ರಕಾಶ್ ವೀರ್ ಡೆವಿಲ್ ಸಿನಿಮಾದ ಮೇಲೆ OTT ಅಥವಾ ಸ್ಯಾಟಲೈಟ್ ಹಕ್ಕಿನ ವಿಚಾರದಲ್ಲಿ ಖಂಡಿತವಾಗಿ ದೊಡ್ಡ ಮಟ್ಟದ ಬೆಲೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. OTT ಮಾರಾಟದ ವಿಚಾರದಲ್ಲಿ ದಾಖಲೆಯ ಬೆಲೆಯನ್ನ ಕಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಡೆವಿಲ್ ಮುಂದಿನ ದಿನಗಳಲ್ಲಿ ಭಾರಿ ದಾಖಲೆಯನ್ನ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಸುಮಾರು OTTಗಳಿಂದ ಡೆವಿಲ್ ಸಿನಿಮಾಗೆ ಭರ್ಜರಿ ಆಫರ್ ಬಂದಿದೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅಲ್ಲು ಅರ್ಜುನ್ ಹಾಗೂ ಅಟ್ಲಿ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾದ ಬಗ್ಗೆ ಇಡೀ ಭಾರತೀಯ ಚಿತ್ರರಂಗ ಕಾತುರದಿಂದ ಕಾಯ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಫಿಲಂ ಟೀಮ್ ಈ ಸಿನಿಮಾಗೆ ದೀಪಿಕಾ ಪಡ್ಕೋಣೆ ಹೀರೋಯಿನ್ ಅಂತಾನು ಕೂಡ ವಿಡಿಯೋ ಮೂಲಕ ಅನೌನ್ಸ್ ಮಾಡಿದ್ದಾಯ್ತು. ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ತ್ರಿಬಲ್ ರೋಲ್ ಮಾಡ್ತಾ ಇದ್ದಾರಂತೆ. ಸಿನಿಮಾದಲ್ಲಿ ದೀಪಿಕಾ ಪಡ್ಕೋಣೆ ಜೊತೆಗೆ ಮೃಣಾಲ್ ಠಾಕೂರ್ ಹಾಗೂ ಜಾನ್ವಿ ಕಪೂರ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎಂಬುವಂತಹ ಸುದ್ದಿಗಳು ಓಡಾಡ್ತಾ ಇದೆ. ಸಿನಿಮಾದ ಶೂಟಿಂಗ್ 210 ದಿನಗಳ ಕಾಲ ನಡೆಯುತ್ತೆ ಹಾಗೂ ಅರ್ಧ ಭಾಗ ಇವತ್ತಿನ ಜಗತ್ತಿಗೆ ಸಂಬಂಧಪಟ್ಟಂತಹ ವಾತಾವರಣದಲ್ಲಿ ಅಂದ್ರೆ ಸೆಟ್ ಗಳಲ್ಲಿ ಶೂಟಿಂಗ್ ನಡೆದ್ರೆ ಇನ್ನರ್ಧ ಭಾಗ ಪುರಾಣ ಕಾಲದ ಸೆಟ್ ನಲ್ಲಿ ಶೂಟಿಂಗ್ ನಡೆಯುತ್ತೆ ಅಂತ ಮಾಹಿತಿಗಳು ದೊರಕಿದೆ. ಅಲ್ಲು ಅರ್ಜುನ್ ಅವರ ಮತ್ತೊಂದು ಸಿನಿಮಾದ ಬಗ್ಗೆ ಕೂಡ ಸುದ್ದಿ ಸಖತ್ತಾಗಿ ಓಡಾಡ್ತಾ ಇದೆ. ಎಸ್, ಮಲಯಾಳಂನ ಫೇಮಸ್ ಡೈರೆಕ್ಟರ್ ಆಗಿರುವಂತಹ ಬಸಿಲ್ ಜೋಸೆಫ್ ಕೆಲವು ದೊಡ್ಡ ಬಾಲಿವುಡ್ ಸ್ಟಾರ್ ಗಳಿಗೆ ಹೇಳಿದ ಕಥೆಯನ್ನ ಅಲ್ಲು ಅರ್ಜುನ್ ರವರಿಗೂ ಕೂಡ ಹೇಳಿ ಅದನ್ನ ಅಲ್ಲು ಅರ್ಜುನ್ ಒಪ್ಕೊಂಡಿದ್ದಾರೆ ಎನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಕೆಲವೊಂದು ಸುದ್ದಿ ಪ್ರಕಾರ ಇದು ಶಕ್ತಿಮಾನ್ ಸಿನಿಮಾ ಅಂತ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಮಲಯಾಳಂನ ಮಿನ್ನಲ್ ಮುರಳಿ ಸೂಪರ್ ಹೀರೋ ಸಿನಿಮಾ ಯಾವ ರೀತಿಯಲ್ಲಿ ಯಶಸ್ವಿ ಆಯಿತು ಹಾಗೂ ಈ ನಿರ್ದೇಶಕನ ಪೊಟೆನ್ಷಿಯಲ್ ಏನು ಅನ್ನೋದನ್ನ ಪ್ರತಿಯೊಬ್ರು ಕೂಡ ನೋಡಿದ್ರು. ಅಲ್ಲು ಅರ್ಜುನ್ ಅವರ ಜೊತೆಗೆ ಬಸಿಲ್ ರವರ ಸೂಪರ್ ಹೀರೋ ಸಿನಿಮಾ ನಿಜವಾಗಿದ್ದೇ ಹೌದಲ್ಲಿ ಅದು ಮತ್ತೊಂದು ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಧ್ಯಾಯವನ್ನ ರಚಿಸುತ್ತೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಸಿನಿಮಾದ ಜೊತೆಗೆ ಜನಗಳಿಗೆ ಹತ್ರ ಆಗುವಂತಹ ಆಯ್ಕೆ ಮಾಡಿರುವಂತಹ ಅಥವಾ ಈಗಾಗಲೇ ಹತ್ತಿರವಾಗಿರುವಂತಹ ಕಾರ್ಯಕ್ರಮ ಅಂದ್ರೆ ಅದು ಬಿಗ್ ಬಾಸ್. ಕಳೆದ ಬಾರಿ ಸಾಕಷ್ಟು ಕಾರಣಗಳಿಗಾಗಿ ಇದೇ ನನ್ನ ಲಾಸ್ಟ್ ಬಿಗ್ ಬಾಸ್, ಇನ್ ಮುಂದೆ ನಾನು ಬಿಗ್ ಬಾಸ್ ಹೋಸ್ಟ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ರು. ಕಿಚ್ಚ ಸುದೀಪ್ ರವರ ನಂತರ ರಿಷಬ್ ಶೆಟ್ಟಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾರೆ ಅನ್ನುವಂತಹ ಸುದ್ದಿಗಳು ಕೂಡ ಓಡಾಡ್ತಾ ಇತ್ತು. ಆದ್ರೆ ಈಗ ಇನ್ನೊಂದು ಸೀಸನ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೆ ಟಿವಿ ವಾಹಿನಿಗಳಲ್ಲಿ ಮತ್ತೆ ಕಿಚ್ಚ ಸುದೀಪ್ ರನ್ನ ಮುಂದಿನ ಬಿಗ್ ಬಾಸ್ ಸೀಸನ್ಗೆ ಹೋಸ್ಟ್ ಆಗಿ ಕರೆಯೋದಕ್ಕೆ ಕಲರ್ಸ್ ಕನ್ನಡ ತಂಡ ಯಶಸ್ವಿಯಾಗಿದೆ ಅಂತ ಸುದ್ದಿ ಹರಿಬಿಡಲಾಗಿದೆ. ಇದು ಕೇವಲ ಗಾಳಿ ಸುದ್ದಿನ ಅಥವಾ ನಿಜಕ್ಕೂ ಕೂಡ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಕೊಟ್ಟಿರುವಂತಹ ಮಾತನ್ನ ತಪ್ಪಿ ಮತ್ತೆ ಬಿಗ್ ಬಾಸ್ ನಿರೂಪಕರಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವೀಕೆಂಡ್ಗೆ ಬರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಮ್ಮೆ ರಾಮಾಯಣ ಮಾಡೋದಕ್ಕೆ ಹೋಗಿ ಬಾಲಿವುಡ್ ಆದಿಪುರುಷ್ ಹೆಸರಿನಲ್ಲಿ ಕೈ ಸುಟ್ಕೊಂಡಿರೋದು ನಿಮ್ಮೆಲ್ಲರಿಗೂ ಗೊತ್ತಾ ಇದೆ. ಆದ್ರೆ ಈಗ ನಿತೇಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಮೂಡ್ ಬರ್ತಾ ಇರುವಂತಹ ರಾಮಾಯಣ ಸಿನಿಮಾದ ಮೇಲೆ ಬಾಲಿವುಡ್ ಮಂದಿ ಸೇರಿದಂತೆ ಇಡೀ ಭಾರತೀಯ ಚಿತ್ರರಂಗ ದೃಷ್ಟಿ ನೆಟ್ಟಿದೆ. ಇನ್ನು ಈ ಸಿನಿಮಾದಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಈಗ ಎಲ್ಲಾ ಕಡೆ ಬಜ್ ಆಗ್ತಿದೆ. ಹಾಗಿದ್ರೆ ಯಾರು ಯಾವ ಪಾತ್ರವನ್ನ ನಿಭಾಯಿಸ್ತಾ ಇದಾರೆ ಅಂತ ತಿಳ್ಕೊಂಬರೋಣ ಬನ್ನಿ.
ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ಸೀತಾ ಮಾತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಕಾಣಿಸ್ಕೊಳ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂಡ್ ರಾವಣನ ಪಾತ್ರದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್ ಕಾಣಿಸ್ಕೊಳ್ತಾ ಇದ್ದಾರೆ. ಇವ್ರನ್ನ ಹೊರತುಪಡಿಸಿ ನೋಡೋದಾದ್ರೆ ಹನುಮಂತನ ಪಾತ್ರದಲ್ಲಿ ಸನ್ನಿ ಡಿಯೋಲ್, ಕಾಜಲ್ ಅಗರ್ವಾಲ್ ರಾವಣನ ಹೆಂಡತಿ ಮಂಡೋದರಿಯ ಪಾತ್ರದಲ್ಲಿ, ರಾಕುಲ್ ಪ್ರೀತ್ ಸಿಂಗ್ ಶೂರ್ಪಣಖಿ, ಲಾರಾ ದತ್ತಾ ಕೈಕೇಯಿ, ಅರುಣ್ ಗೋವಿಲ್ ದಶರಥ, ರವಿ ದುಬೆ ಲಕ್ಷ್ಮಣನ ಪಾತ್ರ ಸೇರಿದಂತೆ ಸಾಕಷ್ಟು ಬಾಲಿವುಡ್ ಘಟಾನುಘಟಿಗಳು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಸೂಚನೆ ಸಿಕ್ಕಿದೆ. ಉನ್ನಿ ಮುಕುಂದನ್ ನಾಯಕನಾಗಿ ಕಾಣಿಸ್ಕೊಂಡಿದ್ದ ಮಾರ್ಕೋ ಸಿನಿಮಾ ಯಾವ ರೀತಿಲಿ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಸಿನಿಮಾದ ಸೀಕ್ವೆಲ್ ಬರುತ್ತೆ ಅಂತ ಪ್ರತಿಯೊಬ್ರು ಕಾಯ್ತಾ ಇದ್ರು ಗುರುವೆ. ಆದ್ರೆ ಉನ್ನಿ ಮುಕುಂದನ್ ಈ ಪ್ರಶ್ನೆಗೆ ಖುದ್ದಾಗಿ ತಾವೇ ಉತ್ತರ ಕೊಟ್ಟಿದ್ದಾರೆ. ಸಾಕಷ್ಟು ನೆಗೆಟಿವಿಟಿ ಕಾರಣದಿಂದಾಗಿ ಮಾರ್ಕೋ 2 ಸಿನಿಮಾ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ನಾನು ಕೈ ಬಿಟ್ಟಿದ್ದೀನಿ. ಅದಕ್ಕಿಂತ ಇನ್ನಷ್ಟು ಉತ್ತಮವಾದ ಹಾಗೂ ದೊಡ್ಡದಾದ ಸಿನಿಮಾವನ್ನ ನಾನು ನಿಮಗೆ ತರ್ತೀನಿ ಅಂತ ಹೇಳ್ಕೊಳ್ಳೋ ಮೂಲಕ ಸಿನಿಮಾದ ಸೀಕ್ವೆಲ್ ಬಗ್ಗೆ ಇದ್ದಂತಹ ಗೊಂದಲವನ್ನ ಉನ್ನಿ ಮುಕುಂದನ್ ಮೊನ್ನೆ ಕೊಟ್ಟಂತಹ ಹೇಳಿಕೆಯ ಮೂಲಕ ಪರಿಹರಿಸಿದ್ದಾರೆ. ಹಾಗಾಗಿ ಮಾರ್ಕೋ 2 ಸಿನಿಮಾದಿಂದ ಉನ್ನಿ ಮುಕುಂದನ್ ಇಸ್ ಔಟ್. ಇದಾಯಿತು ಈ ವಾರದ ಸಿನಿಮಾ ಬಗೆಗಿನ ಅಪ್ಡೇಟ್ಸ್. ಮುಂದಿನ ವಾರ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ತಗೊಂಡು ನಾನು ಮುಂದೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.